ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾಸ್ ಮಿನಿ ಬ್ಲಾಗ್ಸ್. ಇವತ್ತು ನನ್ನ ಬ್ಲಾಗ್ ಬಂದು ಶಾಪಿಂಗ್ ಬ್ಲಾಗ್ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ತಂಗಿ ಬಂದಿದ್ಲು, ಅವಳು ಬರ್ಡೇ ಇದ್ದಿದ್ದರಿಂದ ಅವಳು ಬಟ್ಟೆ ತೊಗೋಬೇಕಾಗಿತ್ತು. ಹಾಗಾಗಿ ಹಾಸನಿಗೆ ಬರ್ತೀನಿ ಅಂತ ಹೇಳಿದ್ಲು. ಸೊ ಅವಳು ಬಂದಳು ಅಂತ ಹೇಳಿಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಸಂಜೆ ಅಷ್ಟೊತ್ತಿಗೆ ಶಾಪಿಂಗಿಗೆ ಅಂತ ಹೊರಟ್ವಿ. ಆ್ಯಕ್ಚುಲಿ ಇವಾಗಂತೂ ಮಳೆ ಇರೋದ್ರಿಂದ ಹೊರಗಡೆ ಹೋಗೋದಂದರೆ ಒಂಥರ ಹಿಂಸೆ ಅಂತ ಅನಿಸ್ಬಿಡುತ್ತೆ. ಸೊ ಅದಾದಮೇಲೆ ನಾನೊಂದೆರಡು ವೀಡಿಯೋಸ್ ನೋಡಿದ್ದೆ ಅಂತ ಹೇಳಿಬಿಟ್ಟು ಅದೇ ಶಾಪ್ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋದ್ವಿ. ನಾವು ಫಸ್ಟ್ ಹುಡುಕಿದ್ದು ಕೋಟ್ ಸೆಟ್ ಉಟ್ಕೊಳ್ಳೋಣ, ಆ ಥರದ್ದು ಇಲ್ವಲ್ಲ, ಸೊ ಆ ಥರ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಭುವಿ ಕಲೆಕ್ಷನ್ಸ್ಗೆ ಹೋದ್ವಿ. ಬಟ್ ಅಲ್ಲಿ ಸ್ಟಾಕ್ ಔಟ್ ಆಗೋಗಿತ್ತು ಆ್ಯಂಡ್ ಅಲ್ಲಿ ನಮಗೆ ಸೈಜ್ಗೆ ಬಟ್ಟೆ ಸಿಗಲಿಲ್ಲ. ಸೊ ಅದಾದಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಬೇರೆ ವೆರೈಟೀಸ್ ನೋಡಿದೆ ನಾನು. ಬಟ್ ನನಗೂ ಯಾವುದೂ ಇಷ್ಟ ಆಗಲಿಲ್ಲ ಆ್ಯಂಡ್ ನನ್ನ ತಂಗಿಗೂ ಯಾವುದೂ ಇಷ್ಟ ಆಗಲಿಲ್ಲ. ಸೊ ಅಲ್ಲೊಂದು ಸ್ವಲ್ಪ ಬಟ್ಟೆನ ನೋಡಿಕೊಂಡು ಅದ್ರ ನೆಕ್ಸ್ಟ್ ಬಂದು ನಾವು ಹೋಗಿದ್ದು ಕ್ಲಾತ್ ಬಾಕ್ಸ್ಗೆ. ಇಲ್ಲಂತೂ ಹೇಳಬೇಕು ಅಂತಂದರೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಯೂನಿಕ್ ಕಲೆಕ್ಷನ್ಸು, ಮತ್ತು ಲಿಮಿಟೆಡ್ ಇರುತ್ತೆ, ಇಲ್ಲಿ ಜಾಸ್ತಿ ಅವೈಲೇಬಲ್ ಇರೋದಿಲ್ಲ ಕಲೆಕ್ಷನ್ಸ್ಗಳು. ಲೈಕ್ ಅಂತಂದರೆ ಒಂದೇ ಪ್ಯಾಟ್ರನಲ್ಲಿ ಒಂದೆರಡು ಮೂರು ಅಷ್ಟೇ ಕ್ವಾಂಟಿಟಿ ಇರುತ್ತೆ. ಸೊ ಇಲ್ಲಿ ನೋಡಿದಾಗ ನನಗೆ ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳು ಇಷ್ಟ ಆದವು. ಸೊ ಹಾಗಾಗಿ ಇಲ್ಲೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಟ್ರಯಲ್ಲೆಲ್ಲ ನೋಡಿಬಿಟ್ಟು ಈ ಸಲ ಬಟ್ಟೆನ ತೊಗೊಂಡಿದ್ದು. ಏನಕ್ಕೆ ಅಂತಂದರೆ ಪ್ರತಿ ಸಲ ನಾವು ಟ್ರಯಲ್ ನೋಡ್ದಲ್ಲೇ ಬಟ್ಟೆ ತೊಗೊಂಡು ಬಟ್ಟೆ ವೇಸ್ಟ್ ಮಾಡಿರೋದ್ರಿಂದ ಈ ಸಲ ಟ್ರಯಲ್ ನೋಡಿ ಬಟ್ಟೆನ ಅಲ್ಲಿ ತೊಗೊಂಡು ಆ್ಯಕ್ಚುಲಿ ಅವಳ ಬರ್ಡೇಗೆ ನಾನೇ ಬಟ್ಟೆ ಕೊಡಿಸ್ದೆ ಆ್ಯಂಡ್ ಅದ್ರ ಜೊತೆ ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ನಾನೊಂದು ಜೊತೆ ಬಟ್ಟೆನ ತೊಗೊಂಡೆ. ಸೊ ಅದಾದಮೇಲೆ ನನ್ನ ಕಸಿನ್ ಶಾಪಿಗೆ ಬಂದ್ವಿ. ಸೊ ಅವರೊಂದು ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಬರೋಕ್ಕೆ ಹೇಳಿದರು. ಹಾಗಾಗಿ ಅಲ್ಲಿಗೆ ಬಂದು ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಾದಮೇಲೆ ಫುಡ್ ಸ್ಟ್ರೀಟ್ಗೆ ಹೋದ್ವಿ. ಸೊ ಅಲ್ಲಿ ಗೋಬಿ ತಿಂದ್ವಿ, ನಿಪ್ಪಟ್ಟು ಮಸಾಲ ಏನು ಬೇಕೋ ಅದನ್ನು ತಿಂದ್ಕೊಂಡು ಅದಾದಮೇಲೆ ಆ್ಯಕ್ಚುಲಿ ಅವತ್ತು ಶಾಪ್ ಮಾಡಿದ್ದು ಇಷ್ಟೇ. ನಾನಿಲ್ಲಿ 2 ದಿನದ ಬ್ಲಾಗ್ನ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಮಳೆ ಬರ್ತಿದ್ರಿಂದ ಹಾಸನದಲ್ಲಿ ಹಲಸು ಮತ್ತು ಮಾವಿನ ಮೇಳ ಇಟ್ಟಿದ್ರು. ಸೊ ಅದಕ್ಕೆ ಹೋಗೋಕ್ಕಾಗಿರಲಿಲ್ಲ ಆ್ಯಂಡ್ ಅದಲ್ದಲ್ಲೇ ನನ್ನ ತಂಗಿ ಊರಿಗೆ ಹೋಗಬೇಕು ಅಂತಿದ್ರಿಂದ ಅವಳನ್ನು ಕಳಿಸಿದ್ವಿ. ಅದರ ನೆಕ್ಸ್ಟ್ ದಿನ ಬಂದು ನಾನು ಮತ್ತು ಹಸ್ಬೆಂಡು ಪಾಪು 3 ಜನನೂ ಹಲಸು ಮತ್ತು ಮಾವಿನ ಮೇಳಕ್ಕೆ ಹೋಗೋಣ ಅಂತ ಅಂದ್ಕೊಂಡು, ಯಾಕಂತಂದರೆ ಎಲ್ಲಿ ವಿಡಿಯೋ ನೋಡಿದ್ರು ಬರೀ ಅದೇ ಬರ್ತಾಯಿತ್ತು. ಸೊ ಹಂಗಾಗಿ ಹೋಗೋಣ, ಹೇಗಿರುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ನಾವು 3 ಜನನೂ ಹೋದ್ವಿ. ಆ್ಯಕ್ಚುಲಿ ಸರ್ಪ್ರೈಸ್ ಏನಂತ ಅಂದರೆ ಇಲ್ಲಿ ಬೋರ್ಡ್ ಬಂದು ಹಲಸು ಮತ್ತು ಮಾವು ಮೇಳ ಅಂತ ಇತ್ತು. ಬಟ್ ಇಲ್ಲಿ ಹಲಸು ಮತ್ತು ಮಾವಿನ ಮೇಳಕ್ಕಿಂತ ಬೇರೆ ಮೇಳಗಳೇ ಜಾಸ್ತಿ ಇತ್ತು. ಇಲ್ಲಿ ಇದ್ದಿದ್ದು 2 ಸ್ಟಾಲು ಹಲಸಿನ ಹಣ್ಣು ಇದ್ದಿತ್ತು, 2 ಸ್ಟಾಲ್ ಮಾವಿನ ಹಣ್ಣಿಂದು ಇದ್ದಿದ್ದು. ಅದು ಬಿಟ್ಟರೆ ಹಲಸಿನ ಹಣ್ಣಿನ ಜಿಲೇಬಿ ಒಂದು ಸ್ಪೆಷಲ್ ಆಗಿತ್ತು. ಅದಷ್ಟು ಇದ್ದಿದ್ದು ನನಗೆ ಡಿಫ್ರೆಂಟ್ ಅಂತ ಅನಿಸಿದ್ದು. ಆ ಹೆಸರಿಗೆ ತಕ್ಕಾಗಿ ಅದು 2. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಇದು ಬಂದು ರಾಜಸ್ಥಾನ್ ಬಟ್ಟೆಗಳಿರಬಹುದು, ಚನ್ನಪಟ್ಟಣದ ಗೊಂಬೆಗಳು, ಸ್ಟ್ಯಾಚ್ಯೂಸು, ಆಮೇಲೆ ಮಕ್ಕಳಿಗೆ ಆಟ ಆಡೋದಕ್ಕೆ ಆಟ ಸಾಮಾನುಗಳು, ಈ ಥರದನ್ನೆಲ್ಲ ಇಟ್ಟಿದ್ರು. ಸೊ ಒಂಥರ ಟೈಮ್ ಪಾಸ್ ಮಾಡೋದಕ್ಕೆ ಚೆನ್ನಾಗಿತ್ತು. ಬಟ್ ತುಂಬಾ ಕ್ರೌಡ್ ಇತ್ತು, ಸಂಜೆ ಟೈಮ್ ಆಗಿದ್ದರಿಂದ ಎಲ್ಲರೂ ಇದ್ದರು. ಸೊ ನನಗೆ ಅದರಲ್ಲಿ ಈ ಥರ ಸ್ಟ್ಯಾಚ್ಯೂಸ್ಗಳು ತುಂಬ ಇಷ್ಟ ಆಯಿತು. ಹಾಗಾಗಿ ಇದ್ರ ಕ್ಲಿಪ್ಸ್ನ ತೊಗೊಂಡೆ ನಾನು ಆ್ಯಂಡ್ ಇದ್ರದ್ದೊಂದು 4 ಫೋಟೋಸ್ನು ತೆಗೆದಿಟ್ಕೊಂಡೆ. ತುಂಬಾ ಚೆನ್ನಾಗಿತ್ತು. ಅದು ಬಿಟ್ಟರೆ ಇನ್ನಿದ್ದಿದ್ದು ಬಟ್ಟೆಗಳು. ಸೊ ಆಫರ್ಗಳಲ್ಲಿ ಕೆಲವೊಂದು ಕಡೆ ಆಫರ್ಗಳಲ್ಲಿ ಕುರ್ತಾಸ್ ಎಲ್ಲ ಹಾಕಿದ್ರು. ಇನ್ನು ಮಿಕ್ಕಿದ ಕಡೆ ಎಲ್ಲ ಅಂದರೆ ಪ್ಯೂರ್ ಕಾಟನ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ರೇಂಜಲ್ಲೇ ಇತ್ತು. ನಾನು ಇಲ್ಲಿ ನನಗೆ ಅಂತ 1-2 ಕ್ಲಿಪ್ಸ್ ಎಲ್ಲ ನೋಡಿದೆ, ಬಟ್ ನನಗೆ ಅದ್ರ ಕ್ವಾಲಿಟಿ ಏನು ಅಷ್ಟು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಪಾಪಗೇನಾದರೂ ಆಟ ಆಡೋದಕ್ಕೆ ವಸ್ತುಗಳನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡು ತುಂಬ ವೆರೈಟೀಸ್ ಇತ್ತು. ಇವಾಗಂತೂ ಈ ಥರ ಕ್ಲಿಪ್ಸ್ಗಳಂತೂ ಫುಲ್ ಟ್ರೆಂಡಿಯಲ್ಲಿದೆ. ಸೊ ನೋಡಿದೆ, ನನಗೇನು ಇಷ್ಟ ಆಗಲಿಲ್ಲ. ಸೊ ಸುಮ್ಮನಾದೆ. ಅದಾದಮೇಲೆ ಪಾಪುಗೆ ಚನ್ನಪಟ್ಟಣದ ಗೊಂಬೆಗಳ ಥರ ಯಾವುದಾದ್ರೂ ಸಿಕ್ಕಿದ್ರೆ ನೋಡೋಣ ಅಂತ ಅಂದ್ಕೊಂಡು ಹೋಗಿದ್ದು. ಅಲ್ಲಿ ಆ್ಯಕ್ಚುಲಿ ಚನ್ನಪಟ್ಟಣ ಗೊಂಬೆಗಳಿಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಸೊ ನೋಡೋಣ, ಇಷ್ಟ ಆದರೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ನನಗಂತೂ ಅಲ್ಲಿ ನೋಡಿದ್ದೆಲ್ಲ ಇಷ್ಟ ಆಗ್ತಾಯಿತ್ತು ಆ್ಯಕ್ಚುಲಿ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಬಂದು ಸ್ಯಾರೀಸ್ ನೋಡಿದೆ. ಆ್ಯಕ್ಚುಲಿ ಸ್ಯಾರೀಸ್ ಎಲ್ಲ ಬಂದು ತುಂಬಾ ಕಾಸ್ಟ್ಲಿನೇ ಇತ್ತು. ಲೈಕ್ ಇದೆಲ್ಲ ಬಂದು ಪ್ಯೂರ್ ಕಾಟನ್ ಸ್ಯಾರಿಗಳಾಗಿತ್ತು. ಆ್ಯಂಡ್ ಅದ್ರ ಜೊತೆ ಪಾಪಗೊಂದು ಲಂಗ ಬ್ಲೌಸ್ನ ನೋಡಿದೆ. ಆಮೇಲೆ ನನಗೆ ಅನ್ನಿಸ್ತು ನಾನೇ ಸ್ಟಿಚ್ ಮಾಡ್ತೀನಲ್ಲ, ಏನಕ್ಕೆ ತೊಗೊಳ್ಳೋಣ ಸುಮ್ಮನೆ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಆ್ಯಕ್ಚುಲಿ ಪಾಪುದು ಲಂಗ ಬ್ಲೌಸ್ಗೆಲ್ಲ 400 ರುಪೀಸ್, 500 ಆ ಥರ ಇತ್ತು. ಅದೂ ಬಂದು ಪ್ಯೂರ್ ಕಾಟನ್ ಆಗಿತ್ತು. ಆ್ಯಂಡ್ ಖಾದಿ ಶರ್ಟ್ಗಳಿತ್ತು, ಕುರ್ತಾಗಳಿತ್ತು, ಖಾದಿ ಸ್ಯಾರಿಗಳಿತ್ತು. ಅದಕ್ಕೆಲ್ಲ ನಿಜ ಪ್ರೈಸಸ್ ಸ್ವಲ್ಪ ಹೆವಿನೇ ಇತ್ತು, 1000 ಮೇಲೆ ಆ ಥರ ಎಲ್ಲ ರೇಟ್ಗಳಿತ್ತು. ಅದರ ಜೊತೆ ಇಲ್ಲಿ ವೆರೈಟೀಸ್ ಅಂತ ಬಂದರೆ ಏನೇನಿತ್ತು ಅಂದರೆ
ಸ್ಯಾರಿಗಳಿತ್ತು, ಖಾದಿ ಬಟ್ಟೆಗಳು ಇತ್ತು, ಅದ್ರ ಜೊತೆ ಬುಕ್ಸ್ಗಳನ್ನ ಮಾರ್ತಾಯಿದ್ರು. ಆ್ಯಂಡ್ ಉಪ್ಪಿನಕಾಯಿ ಇರ್ಬೋದು, ಮತ್ತು ಮನೇಲಿ ಮಾಡುವಂಥ ಖಾರ ಸಾಂಬಾರು ಪುಡಿ, ಆ ಥರ ಹಪ್ಳಗಳು, ಹಲಸಿನ ಹಣ್ಣಿಂದು ಚಿಪ್ಸ್ಗಳು, ಈ ಥರ ತುಂಬ ಥರ ವೆರೈಟಿಗಳಿತ್ತು. ಈ ಥರದ್ದು ಆ ಥರದ್ದು ಬರೀ ಹಲಸು ಮಾವು ಅನ್ನೋದನ್ನು ಬಿಟ್ಟು ಮಿಕ್ಕಿದ ಎಲ್ಲ ವೆರೈಟಿಗಳು ತುಂಬಾ ಜಾಸ್ತಿ ಇತ್ತು. ಆ್ಯಂಡ್ ಲೇಡೀಸ್ಗೆ ಅಂತ ಬಂದರೆ ಜ್ಯುವೆಲರೀಸ್ಗಳಿಂದ ಹಿಡಿದು ಪ್ರತಿಯೊಂದನ್ನು ಇಟ್ಟಿದ್ರು. ಅದರಲ್ಲಿ ನನಗೆ ಮೇನ್ ಇಷ್ಟ ಆಗಿದೆ ಅಂದರೆ ಚನ್ನಪಟ್ಟಣದ ಗೊಂಬೆಗಳು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದರಲ್ಲಿ ಮಕ್ಕಳಿಗೆ ಆಟ ಆಡೋ ಅಂಥ ವಸ್ತುಗಳು ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಬಾಳಿಕೆನೂ ಬರುತ್ತೆ ಆ್ಯಂಡ್ ಟ್ರೆಡಿಷ್ನಲ್ ಆಗಿರುತ್ತೆ ಅಂದ್ಕೊಂಡು ನಾವು ಈ ಸಲ ಈ ಥರದ್ದೇನಾದರೂ ತೊಗೊಂಡೋಗೋಣ ಪಾಪುಗೆ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ರಿಂಗ್ಸ್ ಬರುತ್ತಲ್ಲ ಜೋಡಿಸೋದು, ಸೊ ಸೈಜ್ ವೈಸ್ ರಿಂಗ್ಸು ಅದನ್ನು ತೊಗೊಂಡ್ವಿ ನಾವು ದನಿಗೆ. ಆ್ಯಂಡ್ ಅದೊಂದಂತ ನನಗೆ ಬೇರೆ ಐಟಮ್ಸ್ಗಳು ಇಷ್ಟ ಆಯಿತು, ಬಟ್ ತುಂಬ ಕಾಸ್ಟ್ಲಿ ಇದ್ದಿದ್ದರಿಂದ ನಾವೊಂದು ಸ್ವಲ್ಪ ತೊಗೊಂಡಿದ್ದು ಅವಳಿಗೆ ಯೂಸ್ ಆಗೋವಂಥದ್ದು ಒಂದೆರಡು ಆಟ ಸಾಮಾನುಗಳನ್ನ ತೊಗೊಂಡೆ. ಅದಾದಮೇಲೆ ಆ್ಯಕ್ಚುಲಿ ಇಲ್ಲಿ ಸ್ಟಾಲ್ ಬಂದು ಎಲ್ಲಿ ಹಾಕಿದ್ದು ಅಂತ ನಿಮಗೆಲ್ರಿಗೂ ಗೊತ್ತಿದೆ. ರಾಘವೇಂದ್ರ ಸ್ವಾಮಿ ಮಠದ ಆಪೋಸಿಟ್ಟು ಹಾಕಿದ್ದು ಎಮ್ ಜಿ ರೋಡಲ್ಲಿ. ಇಲ್ಲಿ ಅದಕ್ಕೂ ಇಂಪಾರ್ಟೆಂಟ್ ಏನಂತಂದರೆ ನಾನು ಇಲ್ಲಿ ಎಲ್ಲ ಕ್ಲಿಪ್ಸು ಹಾಕಿದ್ದೀನಿ, ನೀವು ನೋಡ್ಬೋದು. ಇಂಥದ್ದಿಲ್ಲ ಅನ್ನೋಂಗಿರಲಿಲ್ಲ, ಎಲ್ಲ ಐಟಮ್ಸ್ಗಳು ಇತ್ತು. ಆ್ಯಂಡ್ ಫೈನಲಿ ನಾವು ಹೋಗಿ ಕೊನೆಗೆ ಈ ಸ್ಟಾಲಲ್ಲಿ ಚನ್ನಪಟ್ಟಣದ ರಿಂಗ್ಸ್ನ ತೊಗೊಂಡಿದ್ದೆ. ಅದ್ರ ಜೊತೆ ನನಗೆ ಈ ಮರದ ಕೊಂಬು ತುಂಬ ಇಷ್ಟ ಆಯಿತು. ನಾನು ಯಾವಾಗಲೂ ತೊಗೋಬೇಕು ಅಂತ ಇದ್ದೆ, ಸೊ ಹಾಗಾಗಿ ಆ ಒಂದು ಕೊಂಬು ತೊಗೊಂಡೆ ನಾನು. ಆ್ಯಂಡ್ ತುಂಬ ತಿಕ್ಕಾಗಿತ್ತು ಅದು, ಆ ಕೊಂಬು ಕ್ವಾಲಿಟಿನೂ ಚೆನ್ನಾಗಿತ್ತು. ಆ್ಯಂಡ್ ಬಾಚ್ಕೊಂಡು ನೋಡಿದರೆ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಹಾಗಾಗಿ ಅದನ್ನು ತೊಗೊಂಡು ಸೀದಾ ಹೊರಗಡೆ ಬಂದ್ವಿ. ಆ್ಯಂಡ್ ಹೊರಗಡೆನೂ ಒಳಗಡೆ ಅಲ್ದಲೆ ಹೊರಗಡೆನೂ ಫುಲ್ ಸ್ಟಾಲ್ಗಳನ್ನ ಹಾಕ್ಕೊಂಡಿದ್ರು. ಇಲ್ಲೂ ಬಟ್ಟೆಗಳಿತ್ತು, ಉಲ್ಲನಲ್ಲಿ ಮಾಡಿರೋಂಥ ಶಗ್ಗುಗಳು, ಎಲ್ಲ ವೆರೈಟೀಸ್ಗಳು ಇತ್ತು. ಒಂಥರ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಈ ಥರದ್ದೆಲ್ಲ ಇಟ್ಟರೆ ಮಕ್ಕಳಿಗೂ ಎಂಟರ್ಟೈನ್ಮೆಂಟ್ ಇರುತ್ತೆ. ಆ್ಯಂಡ್ ಮನೆಯಲ್ಲೇ ಕೂತ್ಕೊಂಡಿರೋರ್ಗಂತೂ ನಿಜವಾಗ್ಲೂ ಒಂದು ಸ್ವಲ್ಪ ಹೇಗೆ ಅಂದರೆ ಮೈಂಡ್ ಫ್ರೆಶ್ ಆಗುತ್ತೆ, ಆ ಥರ ಇತ್ತು. ಸೊ ಇದನ್ನೆಲ್ಲ ನೋಡಿಕೊಂಡು ಅಲ್ಲೇ ಸುತ್ತಾಡಿಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವು ಸೀದಾ ಮನೆಗೆ ಬಂದ್ವಿ. ಇದಿಷ್ಟು ನನ್ನ ಈ ಒಂದು ದಿನದ ಬ್ಲಾಗ್ ಆಗಿತ್ತು. ನಾನು ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟಾಟಾ ಬಾಯ್.